ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಬೆಳಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಗುರುವಾರ, ಮತ್ತು ಗುರುವಾರ ಶುಕ್ರವಾರ 2 ದಿನದ ವ್ಲಾಗನ್ನು ಒಂದೇ ಆ ವಿಡಿಯೋಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿದ್ರೆ ಎಷ್ಟು ಬೆಳಗ್ಗೆನೇ ಎದ್ದಿದ್ದೆ ಅಂತ. ಇವತ್ತು ಗುರುವಾರ ರಾಯರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಷ್ಟು ಬೆಳಗ್ಗೆನೇ ಎಲ್ಲ ಎದ್ಬಿಟ್ಟು ಟಿಫನ್ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಬಾಗಿಲು ತೊಳೆದು ಸುಮಾರು ಟೈಮ್ ಆಯಿತು. ಆಮೇಲೆ ರಂಗೋಲಿನ ಹಾಕ್ತಾಯಿದ್ದೀನಿ. ಸುಮ್ಮನೆ ಹೊಸ್ಲಿಗೆ ಕರೆನ ಅಂದರೆ ರಂಗೋಲಿನ ಬಿಟ್ಟಿದ್ದೆ. ಆಮೇಲೆ ರಂಗೋಲಿನ ಹಾಕ್ತಾಯಿದ್ದೀನಿ ಬಾಗಿಲಿಗೆ. ಆಮೇಲೆ ಟಿಫನ್ ಎಲ್ಲ ರೆಡಿ ಮಾಡಿಟ್ಟು ರಂಗೋಲಿನ ಹಾಕ್ತಾಯಿದ್ದೀನಿ. ನೋಡಿದ್ರೆ ಬೆಳಗ್ಗೆ ಎದ್ದು ಬಾಗಿಲು ತೆಗೆದು ಆಚೆ ಬಂದಿದ್ದ ತಕ್ಷಣ ನಮ್ಮನೆ ಹತ್ರ ಅಂತೂ ಆ ಪಕ್ಷಿಗಳು ಎಷ್ಟು ಚೆನ್ನಾಗಿ ಆ ಥರ ಎಲ್ಲ ಸೌಂಡ್ ಮಾಡ್ತಿರ್ತವೆ, ಅಂದರೆ ಕೂಗ್ತಿರ್ತವೆ. ಕೇಳಿಸ್ಕೊಳ್ಳೋದಕ್ಕೆ ಒಂಥರ ಇಂಪಾಗಿರುತ್ತೆ ಬೆಳಗಿನ ಟೈಮು. ಅದಕ್ಕೆ ನಾನು ಪ್ರತಿದಿನ ಅಷ್ಟೇ ಸೈಲೆಂಟಾಗಿರುತ್ತೆ, ಯಾರೂ ಎದ್ದಿರಲ್ಲ. ಆಚೆ ಎದ್ದು ಬಂದು ಸ್ವಲ್ಪ ಹೊತ್ತು ಹಾಗೆ ಕೇಳಿಸ್ಕೊಂಡಿರ್ತೀನಿ. 1-2 ನಿಮಿಷ ಆದರೂ ಕೇಳಿಸ್ಕೊತೀನಿ. ಕೋಗಿಲೆ, ಕಾಗೆ, ಬೇರೆ ಥರ ಪಕ್ಷಿಗಳೆಲ್ಲ ಕೂಗಾಡ್ತಿರುತ್ತೆ. ನಮ್ಮನೆ ಹತ್ರ ಮರಗಳೆಲ್ಲ ಇದೆ, ಹಾಗಾಗಿ ಮರಗಳಲ್ಲೆಲ್ಲ ಪಕ್ಷಿಗಳು ಅದು ಕೂಗಾಡೋದನ್ನು, ಸೌಂಡ್ ಮಾಡೋದನ್ನು ನೀವೇ ಕೇಳಿಸ್ಕೊಂಡ್ರೆ ಅಲ್ವಾ, ಯಾವುದೇ ಮ್ಯೂಸಿಕ್ಕಿಗೂ ಕಡಿಮೆ ಇಲ್ಲ. ಎಷ್ಟು ಚೆನ್ನಾಗಿ ಕೂಗಾಡ್ತಿರ್ತವೆ ಇಲ್ಲ. ಟಿಫನ್ ಎಲ್ಲ ರೆಡಿ ಮಾಡಿ ಫಸ್ಟು ಆಮೇಲೆ ರಂಗೋಲಿ ಹಾಕ್ತಾಯಿದ್ದೀನಿ. ಇದನ್ನು ಆಮೇಲೆ ತೋರಿಸ್ತಿದ್ದೀನಿ. ಲೇಟಾಗಿ ರಂಗೋಲಿ ಹಾಕಿದ್ದನ್ನು ಫಸ್ಟೇ ತೋರಿಸ್ತಾ ಇದ್ದೀನಿ. ರಂಗೋಲಿ ಹಾಕೋಷ್ಟರಲ್ಲಿ ಸ್ವಲ್ಪ ಬಿಸಿಲು ಬಂತು ಅಂತಲೇ ಹೇಳ್ಬೋದು. 9ರಿಂದ 5 ಈ ದೀಪದ ರಂಗೋಲಿನ ಹಾಕ್ತಾಯಿದ್ದೀನಿ. ತುಂಬ ಹಾಕೋದಕ್ಕೆ ತುಂಬ ಈಸಿಯಾಗಿರುತ್ತೆ ಅಂತ ಸ್ವಲ್ಪ ಟೈಮ್ ಆದಾಗ ಈ ಥರ ಇದನ್ನು ಹಾಕ್ಬಿಡ್ತೀನಿ. ಸಿಂಪಲ್ಲಾಗೂ ಇರುತ್ತೆ, ಬೇಗನೂ ಆಗುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಆದರೆ ಅಂತ ಈ ರಂಗೋಲಿನ ಹಾಕ್ಬಿಡ್ತೀನಿ. ತುಂಬಾ ಜಾಸ್ತಿನೇ ಹಾಕ್ತೀನಿ ಈ ರಂಗೋಲಿನ. ನೋಡಿ ಈ ಥರ ಬಂತು. ಸಿಂಪಲ್ಲಾಗಿ ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅಂತ ಈ ರಂಗೋಲಿನ ಹಾಕ್ತೀನಿ. ಹಾಗೆ ಬಾರ್ಡ್ರಿಗೆ ಈ ಥರ ಹಾಕಿದ್ದೆ. ಇನ್ನು ಇವತ್ತು ಇಡ್ಲಿ ಸಾಂಬಾರನ್ನು ಮಾಡಿದ್ದೆ, ಅಂದರೆ ಗುರುವಾರ ಬೆಳಗ್ಗೆ ಇಡ್ಲಿ ಸಾಂಬಾರನ್ನು ಮಾಡಿದ್ದೆ. ಮೊನ್ನೆ ದೋಸೆ ಮಾಡಿದ್ದೆ ಅಲ್ವಾ, ಇನ್ನೂ ಸ್ವಲ್ಪ ಬ್ಯಾಟರ್ ಇತ್ತು. ಇಡ್ಲಿ ದೋಸೆಗೆ ಎರಡಕ್ಕೂ ಚೆನ್ನಾಗಿ ಬಂತು. ತೊಗರಿಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ಬೇಳೆ ನಾವು ಬೆಳೆದಿದ್ದೆ, ನನ್ನ ಕೈಯಾರೇ ಸ್ವತಃ ನಾನೇ ಹೂಣಿ ಕಳೆ ಎಲ್ಲ ತೆಗೆದು ಕಾಯಿ ಬಿಡಿಸಿ ಅದನ್ನು ಕಾಳು ಮಾಡಿ ಬೇಳೆ ಮಾಡೋವರೆಗೂ ನನ್ನದೇ ಕೆಲಸ ಎಲ್ಲ ನಾನೇ ಮಾಡಿರೋದು. ಇದನ್ನೇ ಲಾಸ್ಟ್ ಇಯರ್ ಅಂದರೆ 3 ವರ್ಷದಲ್ಲಿ ತೊಗರಿ ಹಾಕಿದ್ವಿ. ಅದರಲ್ಲಿ ಸ್ವಲ್ಪ ಒಂದು ಅರ್ಧ ಎಕರೆಗೆ ತೊಗರಿ ಹಾಕಿತ್ತು. ಅದರಲ್ಲಿ ಮಧ್ಯೆ ಸ್ವಲ್ಪ ಕಡಲೆಕಾಯಿನ ಹಾಕಿದ್ದೆ. ಕಡಲೆಕಾಯಿ ಮೊನ್ನೆವರೆಗೂ ಇತ್ತು. ಅದು ಕಡಲೆಕಾಯಿನೆಲ್ಲ ಖಾಲಿ ಆಯಿತು. ಇನ್ನು ಬೇಳೆ ಅಂತೂ ನನಗೆ ಯೋಚನೆ ಇಲ್ಲ, ಇನ್ನೂ 1-2 ವರ್ಷ ಆದರೂ ಬೇಳೆ ಆಗುತ್ತೆ. ಅಷ್ಟೆಲ್ಲ ಬೇಳೆ ನಾನು ಏನು ಸೇಲ್ ಮಾಡೋಕ್ಕೆ ಹೋಗಿರಲಿಲ್ಲ. ಸ್ವಲ್ಪ ಹಸಿ ಕಾಯಲ್ಲಿ ಸ್ವಲ್ಪ ಸೇಲ್ ಮಾಡಿತ್ತು ಅಷ್ಟೇ. ಆಮೇಲೆ ಬೇಳೆನೆಲ್ಲ ಹಾಗೆ ಮಾಡ್ಕೊಂಡಿದ್ದೀನಿ. ತೊಗರಿಬೇಳೆ ಹೇಗಿದ್ದರೂ ಕೊಂಡ್ಕೊಳ್ಬೇಕಲ್ವ, ಯಾಕೆ ಅಂತ ಎಲ್ಲ ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಸಾಂಬಾರಿಗೆ ಏನೇನು ಹಾಕಬೇಕು ಎಲ್ಲ ಅದನ್ನು ಹಾಕಿಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿ ಒಂದು 3-4 ವಿಷಲ್ ಹಾಕ್ಸ್ಕೊಂಡಿರ್ತೀನಿ. ಹಾಗೆ ಸಾಂಬಾರು ಕೂಗೋಷ್ಟರಲ್ಲಿ ಟೀನು ಇಟ್ಟಿದ್ದೀನಿ. ಟೀನು ಹಾಕ್ತಾಯಿದೆ. ಇನ್ನು ಇಡ್ಲಿಗೆ ಹಾಕಬೇಕು. ಇಡ್ಲಿಗೆ ಹಾಕಿ ಇನ್ನೂ ಸ್ವಲ್ಪ ಟೈಮ್ ಇದೆ, ಆಮೇಲೆ ಇಡ್ಲಿ ಹಾಕೋಣ ಅಂತ, ಟೀ ಕುಡಿದ್ಬಿಟ್ಟು ಆಮೇಲೆ ಇಡ್ಲಿ ಹಾಕೋಣ ಅಂತ ಇದು ಮಾಡ್ತಿದ್ದೆ. ನೋಡಿ ಇಡ್ಲಿ ಹಾಕಿದ್ದು ಆಯಿತು, ಅದನ್ನು ಬೇಯಿಸಿ ತೆಗೆದಿದ್ದು ಆಯಿತು. ಹಾಗೆ ರಕ್ಷಾಗೆ ಟಿಫನ್ನು ಆಯಿತು, ಅವಳಿಗೂ ಬಾಕ್ಸ್ ಕೊಟ್ಟಿದ್ದು ಆಯಿತು, ಹೋಗಿದ್ದು ಆಯಿತು, ಎಲ್ಲ ಆಯಿತು. ಅವಳಿಗೆ ಒಂದು 2 ಏನೋ ತಿಂದಳು ಅಷ್ಟೇ, 1 ಅಥವಾ 2 ತಿಂತಾಳೆ ಅಷ್ಟೇ. ಇನ್ನು 2 ಬಾಕ್ಸ್ಗೆ ಅಕ್ಕಿ ಕೊಟ್ಟಿದ್ದೀನಿ. ನೋಡಿ ತುಂಬಾ ಸಖತ್ತಾಗಿ ಬಂದಿತ್ತು, ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು. ನೆನ್ನೆದಾದರೂ ಇಡ್ಲಿ ಬ್ಯಾಟರ್ ತುಂಬಾ ಚೆನ್ನಾಗಿ ಬಂದಿತ್ತು, ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಇಡ್ಲಿ ಕೈಯಲ್ಲಿ ತೆಗೆದ್ರೇ ಬರ್ತಿತ್ತು ಇಡ್ಲಿ, ಅಷ್ಟು ಚೆನ್ನಾಗಿತ್ತು. ಅಂಟ್ಕೊಳ್ಳೋದು ಆ ಥರ ಏನಿಲ್ಲ. ತುಂಬ ಬಿಸಿ ಇದ್ದಾಗ ತೆಗೆದ್ರು ಚೆನ್ನಾಗಿ ಬರೋಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ದೋಸೆಗಂತ ಮಾಡಿದ್ದು ಇಡ್ಲಿಗೂ ತುಂಬಾ ಚೆನ್ನಾಗಿ ಬಂತು. ಅದು ತುಂಬ ಬಿಸಿ ಇದ್ದಾಗ ತೆಗೆದ್ರು ಅದು ಸ್ವಲ್ಪ ಅಂಟ್ಕೊಂಡ್ಬಿಡುತ್ತೆ. ತೆಗೆದು ಇಡ್ಲಿ ಪಾತ್ರೆಯಿಂದ ತೆಗೆದು ಅಟ್ಲೀಸ್ಟ್ 1-2 ನಿಮಿಷ ಅದು ಬಿಟ್ಟು ತೆಗೆದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಇಡ್ಲಿ ಪ್ಲೇಟ್ಗೆ ಮೆತ್ಕೊಳ್ಳೋದು ಆ ಥರ ಏನೂ ಆಗೋಲ್ಲ. ಕೈಯಲ್ಲಿ ತೆಗೆದ್ರೇ ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ. ಸ್ವಲ್ಪ ಎಣ್ಣೆ ಹಾಕಿ ಇಟ್ಟಿದ್ದೆ, ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಈಗ ಇದನ್ನು ಕೈಯಲ್ಲಿ ತೆಗಿತೀನಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಇದು ಇಡ್ಲಿ ಪಾತ್ರೆ ತುಂಬ ವರ್ಷಗಳೇ ಆಯಿತು ತೊಗೊಂಡು, ತುಂಬ ಚೆನ್ನಾಗಿದೆ. ಅಂದರೆ ಇಡ್ಲಿ ಸ್ವಲ್ಪ ದಪ್ಪ ಬರುತ್ತೆ. ಈಗೆಲ್ಲ ತುಂಬ ಇಷ್ಟಿಷ್ಟೇ ಒಂದು ಸಾರಿ 2 ಸಾರಿ ಬಾಯಿಗೆ ಇಕ್ಕೊಂಬೋದು ಅಷ್ಟು ಬರುತ್ತೆ ಅಲ್ವಾ. ಈ ಥರದ್ದು 2-3 ತಿಂದುಬಿಟ್ರೆ ಸಾಕು, ಹೊಟ್ಟೆ ತುಂಬ ಹೋಗುತ್ತೆ, ಅಷ್ಟು ದಪ್ಪ ಇದೆ ಇಡ್ಲಿ. ಈ ಥರ ಚೆನ್ನಾಗಿರುತ್ತೆ, ಒಂಥರ ದಪ್ಪ ಇಡ್ಲಿ ಮಾಡೋದು. ಜಾಸ್ತಿ ಮಾಡೋಷ್ಟು ಆಗೋಲ್ಲ. ನಾನು ಒಂದು ಸಾರಿ ಒಂದು ಪಾತ್ರೆ ಹಾಕಿ ಇಳಿಸ್ಕೊಂಡ್ರೆ ನಮ್ಮ ಮನೆಗೆ ಸಾಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈಗ ಇಡ್ಲಿ ಮಾಡಿ ಇದು ಆಯಿತು. ನಾನು ಹಾಟ್ ಬಾಕ್ಸ್ಗೆ ಹಾಕಿ ಇಟ್ಬಿಡ್ತೀನಿ, ಆರೋಗ್ಬಿಡುತ್ತೆ ಅಂತ ಹಾಟ್ ಬಾಕ್ಸ್ ಹಾಕಿ ಇಡ್ತೀನಿ.
ಇನ್ನು ಇದನ್ನು ಅಷ್ಟೇ ಎಲ್ಲ ಆರಿದ್ರೆ ಅದೆಲ್ಲ ಮೆತ್ಕೊಂಡಿರುತ್ತಲ್ವ ಸ್ವಲ್ಪ ಅದೆಲ್ಲ ಹೋಗಲ್ಲ, ಗಟ್ಟಿಯಾಗಿಬಿಡುತ್ತೆ ಅಂತ ಹಾಗೆ ಬಿಸಿ ಇಡ್ಲಿ ಪಾತ್ರೆ ಬಿಸಿ ನೀರು ಇರುತ್ತಲ್ವ, ಬಿಸಿ ಇದ್ದಾಗಲೇ ಇಡ್ಲಿ ಪ್ಲೇಟನ್ನು ಕೂಡ ಅದ್ರ ಜೊತೆ ಹಾಕಿ ಇಟ್ಬಿಡ್ತೀನಿ. ಅಕಸ್ಮಾತ್ ಆರೋಗ್ಬಿಟ್ಟಿದ್ರೆ ಏನಪ್ಪ ಮಾಡ್ತೀನಿ ಅಂತ ಅಂದರೆ ನಾನು ಆ ಪ್ಲೇಟಲ್ಲಿರೋದೆಲ್ಲ ತುಂಬ ಒಣಗೋಗ್ಬಿಟ್ಟಂಗಾಗಿದ್ರೆ ಸ್ವಲ್ಪ ನೀರು ಹಾಕಿ ಕಾಯಿಸ್ಕೊತೀನಿ. ಆಗ ಅದೆಲ್ಲ ಪ್ಲೇಟಾಗಿ ಮೆತ್ಕೊಂಡಿರೋದೆಲ್ಲ ಗಟ್ಟಿಯಾಗಿರುತ್ತಲ್ಲ ಅದೆಲ್ಲ ಸ್ವಲ್ಪ ಬಿಟ್ಕೊಳ್ಳುತ್ತೆ, ಅಂದರೆ ಮೆತ್ತಗಾಗುತ್ತೆ, ತೊಳೆಯೋಕ್ಕೆ ಈಸಿ ಆಗುತ್ತೆ ಅಂತ ಹಂಗೆ ಮಾಡ್ತೀನಿ. ಹಾಗೆ ಅಲ್ಲಿ ನೀರು ಅದೆಲ್ಲ ಚೆಲ್ಲಿರುತ್ತಲ್ವ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಬಿಟ್ಟೆ. ಎಲ್ಲ ಕ್ಲೀನ್ ಮಾಡಾದಮೇಲೆ ಈಗ ಟೀ ಕುಡಿತಾ ಇದ್ದೀನಿ. ಅಂದರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಟೀ ಕುಡಿಬೋದು. ಎಲ್ಲ ಕೆಲಸ ಟಿಫನ್ನು ರಕ್ಷಾ ಹೋಗಾದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಕೂತ್ಕೊಂಡು ಆರಾಮಾಗಿ ಟಿ ವಿ ನೋಡಿಕೊಂಡು ನ್ಯೂಸ್ ಕೇಳಿಕೊಂಡು ನಾನು ಟೀ ಕುಡಿಯೋದು. ದಿನ ಒಂದು 10-15 ನಿಮಿಷ ಆದರೂ ನ್ಯೂಸ್ ಕೇಳ್ತೀನಿ. ಎಲ್ಲ ಕೆಲಸ ಮುಗೀತು, ಈಗ ಸ್ನಾನ ಮಾಡಿಕೊಂಡು ಬಂದೆ ಅಂತ ಅಂತಿದ್ದಾರೆ ನಮ್ಮ ಮನೆಯವರು. ಪೂಜೆ ಎಲ್ಲ ಆಗಿದೆ, ನಮ್ಮ ಮನೆಯವ್ರು ಪೂಜೆ ಎಲ್ಲ ಮಾಡಿದ್ದಾರೆ. ಈಗ ಹೋಗಿ ರಾಯ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನಾನೊಂದು ಸಾರಿ ಪೂಜೆ ಎಲ್ಲ ಮಾಡಿ, ಇನ್ನೂ ಟಿಫನ್ ಇಲ್ಲ. ಆಲ್ರೆಡಿ ಈಗ 11 ಗಂಟೆನೇ ಆಗಿದೆ, ಇನ್ನೂ ಟಿಫನ್ ಇಲ್ಲ. ಅಲ್ಲೋಗಿ ರಾಯರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು, ಅಂದರೆ ರಾಯರ ದರ್ಶನ ಮಾಡಿಕೊಂಡು ಬರೋದು. ಫ್ರೆಂಡ್ಸ್, ಇವತ್ತು ಬೆಲ್ಲದ ಆರತಿ ಮಾಡೋಣ ರಾಯರಿಗೆ ಅಂತ ಅಂದ್ಕೊಂಡಿದ್ದೀನಿ. ಬೆಲ್ಲದ ದೀಪ ಹಚ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೇಲಿ ಇನ್ನು ಆಲ್ರೆಡಿ ಪೂಜೆ ಎಲ್ಲ ಆಗಿದೆ. ನಮ್ಮ ಮನೆಯವರು ಪ್ರತಿ ಗುರುವಾರ ರಾಯರ ಪೂಜೆ ಮಾಡ್ತಾರೆ. ಪೂಜೆ ಎಲ್ಲ ಆಗಿದೆ. ನಾನಿನ್ನು ನಮಸ್ಕಾರ ಹಾಕ್ಕೊಂಡು ಅದು ಬೆಲ್ಲದ ಆರತಿಗೆಲ್ಲ ರೆಡಿ ಮಾಡಿಕೊಂಡು ಹೋಗಿ ಬರೋದು. ಗೋವಿಂದ ಹರ ಹರ ಮಹಾದೇವ್. आचम्यां केशवाय स्वाहा केशवाय स्वाहा नारायणाय स्वाहा माधवाय स्वाहा गोविंदाय नमः विष्णुवे नमः मधुसूदनाय नमः दिव्यमाय नमः वामनाय नमः श्रीधराय नमः ऋषिकेशाय नमः पद्मनाभाय नमः दामोदराय नमः विष्णुवे नमः वासुदेवाय नमः प्रद्युम्नाय नमः निरुद्धाय नमः पुरुषोत्तमाय नमः दौषधाय नमः अच्युताय नमः जनार्दनाय नमः उपेन्द्राय नमः कृष्णाय नमः ओम प्रणवत्या परब्रह्मर्षि परमात्मा देवता देवी गायत्री चंद्र प्राणायाम योगः ओम ओम भुवः ओम स्वाहा ओम जनः ओम तपः ओम सत्यं देवगणं मृगदेवचा श्रीहरि योगनं देवता ओम आपो ज्योतिरतां ब्रह्म भोगवत् श्री गुरवे नमः शान्ताकारं भुजगशयनं पद्मनाभं त्रिनेत्रं विश्वाधारं गगनसदृशं मेघवर्णं लक्ष्मीकान्तं कमलनयनं ज्योतिर्विचारकं वन्दे विष्णुं भवभयहरं सर्वलोकैकनाथं ओम नमो भगवते वासुदेवाय देवता प्रार्थनां समर्पयामि पूज्याय रामकृष्णाय धर्मरथाय च जगन्नाथं
ಭಕ್ತಿ ಎಲ್ಲ ಬೆಳಗ್ಗೆ ಪೂಜೆ ಅದು ದರ್ಶನ ಎಲ್ಲ ಮಾಡಿಕೊಂಡು ಫ್ರೆಂಡ್ಸ್ ಅಲ್ಲೇ ಪ್ರಸಾದ ಕೊಡ್ತಾರೆ. ಪಂಚಾಮೃತ ಮತ್ತು ಏನಾದರೂ ಸ್ವೀಟು ಒಂದೊಂದು ದಿನ ಎರಡೆರಡು ಥರ ಮಾಡಿರ್ತಾರೆ. ಇವತ್ತು ಮೊಸರನ್ನ ಮತ್ತು ಪಂಚಾಮೃತ ಕೊಟ್ಟರು. ನಮ್ಮೂರಿನವರೇ ತುಂಬ ಜನ ಇದ್ರು ನೋಡಿ. ಇವರು ನಮ್ಮೂರಿನವರೇ, ಇವರು ನಮ್ಮ ಫ್ರೆಂಡೇ. ನಮ್ಮೂರಿನವರೇ ತುಂಬಾ ಜನ ಇದ್ದರು. ನಾನು ಏನಪ್ಪ ಇಷ್ಟೊಂದು ಜನ ಇದ್ದಾರೆ, ನಮ್ಮೂರಿನವರೇ ಅರ್ಧ ಜನ ಇದ್ದಾರೆ ಅಂತ ಅಂದ್ಕೊಂಡು, ಅಂದರೆ ನಮ್ಮೂರಿಗೆ ಹತ್ರನೇ ಸ್ವಲ್ಪ. ಹಂಗಾಗಿ ಫ್ರೆಂಡ್ಸ್ ಇಲ್ಲಿ ಮನೆಯಲ್ಲಿ ರಾಯರನ್ನ ಪ್ರತಿಷ್ಠಾಪನೆ ಮಾಡಿರೋದು. ಯಾರೋ ಮನೇಲಿ ಮಾಡಿರೋದು. ಎಷ್ಟು ಜನ ಬರ್ತಾರೆ ಅಂದರೆ ತುಂಬ ಜನ ಬರ್ತಾರೆ. ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದೆ. ಮತ್ತು ಮನೆಗೆ ಬಂದು ಇದು ನೈಟ್ ಅಡುಗೆ ಮಾಡ್ತಾಯಿದ್ದೀನಿ. ನೈಟು ಮಾಡ್ತಾಯಿದ್ದೀನಿ, ಸುಮ್ಮನೆ ಹಾಗೆ ಕ್ಯಾಶುವಲಾಗಿ ಅಡುಗೆ ಮಾಡ್ತಿದ್ದೆ. ಕ್ಯಾಶುವಲಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮುದ್ದೆಗಿಟ್ಟಿದ್ದೀನಿ. ಬೆಳಗ್ಗೆ ಇಡ್ಲಿ ಸಾಂಬಾರು ಮಾಡಿದ್ದೆ ಅಲ್ವಾ, ಸಾಂಬಾರಿದೆ. ಈಗ ಮುದ್ದೆಗಿಟ್ಟಿದ್ದೀನಿ. ಹಾಲು ಕಾಯಿಸೋಣ ಅಂತ ಇಡ್ತಾಯಿದ್ದೀನಿ. ರೈಸು ಆಯಿತು. ಒಂದೇ ಒಂದು ಮೊಟ್ಟೆ ಬೇಯಿಸಿದ್ದೀನಿ. ಒಂದೇ ಒಂದು ಮೊಟ್ಟೆ ಬೇಯಿಸಿದ್ದೀನಿ, ನಾಟಿ ಮೊಟ್ಟೆ. ಇದು ಕೋಳಿ ಫಸ್ಟ್ ಟೈಮ್ ಇಡ್ತಾ ಇರೋದು, ಅದಕ್ಕೆ ತುಂಬ ಚಿಕ್ಕದು ಮೊಟ್ಟೆ. ಮಾವಿನ ಒಂದು ತೆಗೆದಿಟ್ಟಿದ್ದೀನಿ, ಕಟ್ ಮಾಡೋಣ ಊಟಕ್ಕೆ ಅಂತ. ಇದು ಊರಿಂದ ತಂದಿದ್ದು, ನಮಗಿಡುತ್ತಿದ್ದು. ಇನ್ನು ಮುದ್ದೆಗಿಟ್ಟಿದ್ದೀನಿ. ರೈಸ್ ಆಯಿತು, ಇನ್ನು ಕುಕ್ಕರ್ ಓಪನ್ ಮಾಡಿಲ್ಲ. ರೈಸ್ ಆಗಿದೆ. ಸಾಂಬಾರು ಬಿಸಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ವಾ, ಬಂದು ಸ್ವಲ್ಪ ಕೆಲಸ ಇತ್ತು ಮಾಡಿಕೊಂಡು ಕುಕ್ಕರಲ್ಲೇ ಇಟ್ಬಿಟ್ಟಿದ್ದೀನಿ ಸಾಂಬಾರನ್ನ. ಬೇರೆ ಪಾತ್ರೆಗೇನು ಹಾಕೋ ಇಲ್ಲ. ಈ ಊಟ ಮಾಡಿಬಿಟ್ಟು ಎಲ್ಲ ಖಾಲಿ ಆಗುತ್ತಲ್ಲ, ಹಾಕಬೇಕು. ಸಾಂಬಾರನ್ನ ಬಿಸಿ ಮಾಡ್ತಾಯಿದ್ದೀನಿ. ಹಾಲು ಹಾಕ್ಸ್ಕೊಂಬಂದಿತ್ತು, ಹಾಲು ತಂದಿತ್ತು. ಯಾವತ್ತೂ ಹಾಗೆ ಹಾಕಲ್ಲ. ಅಕಸ್ಮಾತ್ ಕೂದಲು, ಅದು ಹಸು ಕೂದಲು ಎಲ್ಲ ಇರುತ್ತೆ ಅಲ್ವಾ, ಹಾಲಿಗೆಲ್ಲ ಕರಿಯುವಾಗ ಏನಾದರೂ ಅದು ಒಳಗಡೆ ಬಿದ್ದಿರುತ್ತೆ ಅಂತ ಹೇಳ್ಬಿಟ್ಟು ಯಾವಾಗಲೂ ಸೋದಿಸ್ಬಿಟ್ಟು ಹಾಲನ್ನು ಹಾಕೋದು. 1 ಲೀಟ್ರ್ ತೊಗೊತೀನಿ. ಅಂದರೆ ಡೈಲಿ ತೊಗೊಳ್ಳಲ್ಲ, 1 ಲೀಟ್ರು ನೋಡ್ತೀನಿ. ಖಾಲಿ ಆದಾಗ ತೊಗೊತೀನಿ ಅಷ್ಟೇ. ಡೈಲಿ ಹಾಲು ತೊಗೊತೀನಿ ಅಂತ ಏನೂ ಇಲ್ಲ. ಇದು ಒಂದೊಂದು ದಿನ ಖಾಲಿ ಆಗುತ್ತೆ, ಒಂದೊಂದು ದಿನ ಆಗೋಲ್ಲ. ಒಂದು ದಿನ 2 ದಿವಸ ಆಗುತ್ತೆ, ಒಂದು ದಿವಸ 3 ದಿನ ಆಗುತ್ತೆ. ಆ ಥರ ಒಂದೇ ಥರ ಖಾಲಿ ಏನೂ ಆಗೋಲ್ಲ. ಕಾಯಿಸಿ ಇಟ್ಕೊತೀನಿ. ಕೆನೆ ತೆಗೆದ್ಬಿಟ್ಟು ಸ್ವಲ್ಪ ತುಪ್ಪನೂ ಮಾಡ್ಕೊತೀನಿ. ಅಂದರೆ ಯಾವಾಗ ಖಾಲಿ ಆಗುತ್ತೋ ಆವಾಗ ತೊಗೊತೀನಿ 1 ಲೀಟ್ರು. ಈಗ ಕಾಯೋದಕ್ಕೆ ಇಟ್ಟಿದ್ದೀನಿ. ಫ್ರೆಂಡ್ಸ್ ಇದು ಶುಕ್ರವಾರದ ವ್ಲಾಗು, ಹಾಗೆ ಕಂಟಿನ್ಯೂಷನ್ ವ್ಲಾಗ್ ಮಾಡ್ತಾಯಿದ್ದೀನಿ. ಗುರುವಾರದ್ದು ಶುಕ್ರವಾರದ್ದು ಎಲ್ಲ ಸೇರಿ ನೋಡಿ. ಮಾಮೂಲಿ ನೋಡಿ, ಎದ್ದು ಬಂದು ದೇವರಿಗೆ ಒಂದು ನಮಸ್ಕಾರ ಎದ್ದ ತಕ್ಷಣ ದೇವರಿಗೆ ನಮಸ್ಕಾರ ಹಾಕೋದು. ರೂಮಲ್ಲಿ ದೇವ್ರ ಫೋಟೋಸ್ ಏನು ಇಡಬಾರ್ದಲ್ವ, ಅದಕ್ಕೆ ಇಟ್ಟಿಲ್ಲ. ಎದ್ದು ಬಂದು ದೇವ್ರ ಮನೆಯಲ್ಲೇ ನಮಸ್ಕಾರ ಮಾಡೋದು. ನೋಡಿ ಬೆಳಗ್ಗೆ ಎದ್ದು ಬಂದು ಮತ್ತೆ ಸೌಂಡ್ ಕೇಳಿಸ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಪ್ರತಿನಿತ್ಯ ನಾನು ಹೀಗೆ ಮಾಡ್ತೀನಿ. ಎದ್ದಿದ ತಕ್ಷಣ ಬಂದು ಸೌಂಡ್ ಆದ ಪಕ್ಷಿಗಳ ಸೌಂಡ್ ಎಲ್ಲ ಕೇಳಿಸ್ಕೊತಾ ಇರ್ತೀನಿ. ಮುಂದೆನೇ ಬೇಜಾನು ಹೂವಿನ ಗಿಡ ಹಾಕಿದ್ದೀನಿ. ಹೂವಿನ ಗಿಡ ಎಲ್ಲ ನೋಡಿಬಿಟ್ಟು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಮತ್ತೆ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ. ಟಿಫನ್ ಎಲ್ಲ ಆಯಿತು. ಇವತ್ತು ಈರುಳ್ಳಿ ದೋಸೆ, ಇನ್ನೂ ಸ್ವಲ್ಪ ಬ್ಯಾಟರ್ ಇತ್ತು, ದೋಸೆ ಬ್ಯಾಟರು. ಇವತ್ತು ಸ್ವಲ್ಪ ರಕ್ಷಾಗೆ 1-2 ಈರುಳ್ಳಿ ದೋಸೆ ಹಾಕ್ಕೊಟ್ಟೆ. ಅದಕ್ಕೆ ಸ್ವಲ್ಪ ಟೊಮಾಟೊ ಚಟ್ನಿ ಮಾಡಿದ್ದೀನಿ. ಮತ್ತು ಇಡ್ಲಿಗೆ ಮಾಡಿದ್ದೀನಿ ಸಾಂಬಾರು ಇನ್ನೂ ಸ್ವಲ್ಪ ಇದೆ, ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನೆನ್ನೆ ಬೆಳಗ್ಗೆ ಮಾಡಿದ್ದಲ್ವ, ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸ್ವಲ್ಪ ರೈಸ್ ಮಾಡಿಕೊಂಡ್ರೆ ಆಗುತ್ತೆ. ಈರುಳ್ಳಿ ದೋಸೆ ಎಲ್ಲರಿಗೂ ಆಗೋಲ್ಲ, ಸ್ವಲ್ಪನೇ ಇದ್ದಿದ್ದು. ನನಗೂ ಏನೋ ಒಂಥರ ಬೆಳಗ್ಗೆ ಟಿಫನ್ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ಹಾಗಾಗಿ ಅವಳು ಬಾಕ್ಸ್ಗೆ ಆಗುತ್ತಲ್ಲ ಅಂತ ಮಾಡಿದೆ. ಈಗ ರೈಸ್ ಇದೆ, ಟೊಮಾಟೊ ಚಟ್ನಿ ಇರುತ್ತೆ. ಸ್ವಲ್ಪ ರೈಸ್ ಮಾಡಿಕೊಂಡ್ರೆ ಆಯಿತು ಅಂತ. ಸೊ ಬಾಗಿಲನ್ನು ತೊಳಿತಾ ಇದ್ದೀನಿ. ಫ್ರೆಂಡ್ಸ್ ಪ್ರತಿನಿತ್ಯ ಬಾಗಿಲು ತೊಳಿತೀನಿ. ಎಲ್ಲರೂ ತೊಳಿತಾರೆ, ನಾನು ಅಷ್ಟೇ ಪ್ರತಿನಿತ್ಯ ತೊಳಿತೀನಿ. ಪ್ರತಿನಿತ್ಯ ಅಂದರೆ ಸಂಡೇ ಒಂದಿನ ಮಿಸ್ ಆಗುತ್ತೆ, ಮತ್ತು ವೆನ್ಸ್ಡೇ ಒಂದಿನ, ವಾರದಲ್ಲಿ 2 ದಿನ ಮಿಸ್ ಆಗುತ್ತೆ. ಫ್ರೆಂಡ್ಸ್ ನಾನು ಸ್ನಾನ ಮಾಡಿ ಬಾಗಿಲಿಗೆ ಅರಿಶಿನ ಕುಂಕುಮ ಇಡೋದು ಅಂತ ಏನೂ ಇಲ್ಲ. ಒಂದೊಂದು ದಿನ ಪ್ರತಿನಿತ್ಯ ಬಾಗಿಲು ತೊಳಿತೀವಿ, ಹೊಸ್ಲನ್ನು ತೊಳಿತೀವಿ. ಪ್ರತಿನಿತ್ಯ ಸ್ನಾನ ಮಾಡಿಕೊಂಡೇ ಮಾಡೋದಕ್ಕಾಗಲ್ಲ. ನನಗೆ ಆವತ್ತಿಂದ ಮಾಡಿರೋ ಅಭ್ಯಾಸ ಅದು, ನಮ್ಮ ಅಮ್ಮ ಮನೆಯಲ್ಲಿದ್ದಾಗಿಂದ. ಫಸ್ಟು ಮನೆ ಬಾಗಿಲೆಲ್ಲ ಗುಡಿಸ್ಬಿಟ್ಟು ಮುಖ ತೊಳ್ಕೊಂಡು ಹೊಸ್ಲನ್ನು ತೊಳೆದು ಹೊಸ್ಲಿಗೆ ಅರಿಶಿನ ಕುಂಕುಮ ರಂಗೋಲಿ ಹಾಕಿ ಬೊಟ್ಟಿಟ್ಟು ಹೂವು ಇಡೋದು. ಮುಖ ತೊಳ್ಕೊಂಡೇ ಇದನ್ನು ಮಾಡ್ಬೋದು ಅಂತ ಆವತ್ತಿಂದ ನನಗೆ ಅದೇ ಅಭ್ಯಾಸ. ಮುಖ ತೊಳ್ಕೊಂಡಿರ್ತೀನಲ್ವ,
ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಬಾಗಿಲಿಗೆ ಫಸ್ಟು ರೆಡಿ ಮಾಡಿಬಿಡ್ತೀನಿ. ಸ್ನಾನಕ್ಕೆ ಕಾಯ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ. ಒಂದೊಂದು ದಿನ 10 ಗಂಟೆಗೆ ಸ್ನಾನ ಆಗುತ್ತೆ, ಒಂದೊಂದು ದಿನ ಬೆಳಗ್ಗೆ ಏನಾದರೂ ಕೆಲಸ ಇದ್ದರೆ ಸಂಜೆ ಪೂಜೆ ಆಗುತ್ತೆ. ಸಂಜೆ ಟೈಮ್ ಪೂಜೆ ಮಾಡ್ಕೊತೀನಿ. ಹಾಗಾಗಿ ಬೆಳಗ್ಗೆ ಬಾಗಿಲು ತೊಳೆದಿದ ತಕ್ಷಣ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಬಾಗಿಲಿಗೆ ಮಾತ್ರ ಅಲಂಕಾರ ಮಾಡಿಬಿಡ್ತೀನಿ. ಆಮೇಲೆ ದೇವ್ರಿಗೆ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರಿಗೆ ಮಾಡೋದು. ಹಾಗೆ ನಮ್ಮ ಮನೇಲಿ ಸ್ವಲ್ಪ ಕೋಳಿ ಇರೋದ್ರಿಂದ ಅದು ಎಷ್ಟೇ ಕ್ಲೀನ್ ಮಾಡಿದ್ರೂ ಒಂದೊಂದು ಸಾರಿ ಬಂದು ಅಲ್ಲಿಗೂ ಈ ಕಡೆ ಬರದೇ ಇರೋ ಥರ ಅವಾಯ್ಡ್ ಮಾಡ್ತಾ ಇರ್ತೀವಿ ಅವನ್ನ. ಯಾಮಾರಿಸಿ ಬಂದುಬಿಡುತ್ತೆ, ಸ್ವಲ್ಪ ಗಲೀಜೆಲ್ಲ ಮಾಡಿಬಿಡುತ್ತೆ. ಹಾಗಾಗಿ ನೀರು ಹಾಕಿ ಚೆನ್ನಾಗಿ ತೊಳಿಲೇಬೇಕು. ಒಂದೊಂದು ದಿನ ಏನಿರಲ್ಲ, ಗಲೀಜು ಇರುತ್ತೋ ಇರಲ್ವೋ ಗೊತ್ತಿಲ್ಲ, ನಾನಂತೂ ಪ್ರತಿನಿತ್ಯ ತೊಳಿತೀನಿ. ಪ್ರತಿನಿತ್ಯ ಬಾಗಿಲು ತೊಳೆದು ರಂಗೋಲಿ ಹಾಕೋಕ್ಕೆ ನನಗೆ 1 ಅವರ್ ಆದರೂ ಬೇಕು. ಸ್ವಲ್ಪ ಜಾಸ್ತಿನೇ ತೊಳಿಬೇಕು. ಒಂದು ತುಂಬಾ ನೀರು ಬೇಕು, ಆ ಥರ ತೊಳಿಬೇಕು. ಡೈಲಿ ತೊಳೆಯೋದ್ರಿಂದ ಅಟ್ಲೀಸ್ಟ್ ಒಂದು 3 ಬಕೆಟ್ ನೀರಾದರೂ ಬೇಕು ಅಷ್ಟು ತೊಳೆಯೋದಕ್ಕೆ. ಡೈಲಿ ತೊಳೆಯೋದ್ರಿಂದ ಒಂದೊಂದು ದಿನ ಅಂತೂ ತುಂಬ ಗಲೀಜು ಹಾಕಿದರೆ ಪರ್ಕೆ ಬ್ರಷಲ್ಲೆಲ್ಲ ಹಾಕಿ ಉಜ್ಜಿ ತೊಳಿತೀನಿ. ಇಲ್ಲಾಂದರೆ ನೋಡಿ ಈ ಥರ ನೀರು ಹಾಕ್ಬಿಟ್ಟು ತೊಳೆದ್ಬಿಡ್ತೀನಿ. ಈ ಥರ ರಂಗೋಲಿ ಹಾಕಿದೆ. ಈಗಂತೂ ನಮ್ಮದ್ರಲ್ಲಿ ನೋಡಿ ಈ ಥರ ರೋಸ್ ಅಂತೂ ತುಂಬಾ ಬಿಡ್ತಾಯಿದೆ. ಪ್ರತಿದಿನ ಅಷ್ಟೇ ನಂದು ಬಟ್ಲು ರೋಸು, ನಂದು ಬಟ್ಲು ವೈಟ್ ರೋಸು ವೈಟಾಗಿರೋದು ನನ್ನ ಬಟ್ಲು ಪ್ರತಿದಿನ ಹೊಸ್ಲಿಗೆ ಹೂವು ಸಿಗೋದು. ಆಮೇಲೆ ಇವತ್ತು ಬೆಳಗ್ಗೆನೇ ಸ್ಟವೆಲ್ಲ ಕ್ಲೀನ್ ಮಾಡಿದ್ದು ನಾನು ಫ್ರೆಂಡ್ಸ್ ವಿಡಿಯೋನ ಹಿಂದು ಮುಂದೆ ಹಾಕಿದ್ದೀನಿ. ಬೇಗ ಮಾಡಿದ್ದು ಲೇಟಾಗಿ ಹಾಕಿದ್ದೀನಿ, ಲೇಟಾಗಿ ಮಾಡಿದ್ದು ಬೇಗ ಹಾಕಿದ್ದೀನಿ, ಆ ಥರ ಹಾಕಿದ್ದೀನಿ. ನೋಡಿ ಟೊಮೆಟೊ ಚಟ್ನಿ, ಲಾಸ್ಟ್ ಟೈಮ್ ಈ ರೆಸಿಪಿನ ಸ್ವಲ್ಪ ಹೇಳಿದ್ದೆ ಅಂತ ಅನಿಸುತ್ತೆ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಟೊಮೆಟೊ ಚಟ್ನಿ ಎಲ್ಲ ಮಾಡಿ ಸ್ವಲ್ಪ ಒಗ್ಗರಣೆ ಹಾಕಿ ನೋಡಿ ಆನಿಯನ್ ದೋಸೆ ಮಾಡಿದ್ದೀನಿ. ಒಂದು 2-3 ಆಯಿತು ಅಷ್ಟೇ. ಅವಳಿಗೆ ಒಂದು ಸ್ವಲ್ಪ ತಿನ್ನೋದಕ್ಕೆ ಒಂದು ಬಾಕ್ಸ್ಗೆ ಆಯಿತು ಅಷ್ಟೇ. ಇನ್ನು ನಾನು ರೈಸ್ ಮಾಡ್ಕೊಂಡಿದ್ದೆ, ಆಮೇಲೆ ಬಾಕ್ಸ್ಗೆಲ್ಲ ಹಾಕಿದ್ದಾಯಿತು. ನೋಡಿ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ, ಈಗ ಲಂಚ್ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಇದಂತೂ ತುಂಬ ಚೆನ್ನಾಗಿರುತ್ತೆ, ಮುದ್ದೆಗೂ ಅಷ್ಟೇ ರೈಸ್ಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಟೊಮೆಟೊ ಚಟ್ನಿ, ಈರುಳ್ಳಿ ಚಟ್ನಿ ಆಗ್ಬೋದು, ಎರಡರಲ್ಲಿ ಯಾವುದೇ ಮಾಡಲಿ ತುಂಬಾ ಚೆನ್ನಾಗಿರುತ್ತೆ. ಒಗ್ಗರಣೆ ಮಾಡಿ ಸ್ವಲ್ಪ ಕಾಯಿಸ್ಬೇಕು ಅದನ್ನು. ಹಾಗೆ ಉಪ್ಪು ಖಾಲಿ ಆಗಿತ್ತು, ಉಪ್ಪಿನ ಪುಡಿ ಖಾಲಿ ಆಗಿತ್ತು, ಹಾಗೆ ಹಾಕ್ತಾಯಿದ್ದೀನಿ. ಈಗ ಶುಕ್ರವಾರ ಅಲ್ವಾ, ಶುಕ್ರವಾರ ಉಪ್ಪೆಲ್ಲ ತುಂಬಿಡಬೇಕಂತೆ ಮನೆಯಲ್ಲಿ. ಉಪ್ಪೇನಾದರೂ ಖಾಲಿ ಆಗಿದೆ ಶುಕ್ರವಾರನೇ ತಂದು ಉಪ್ಪು ಮತ್ತು ನೀರು, ಅಡುಗೆ ಮನೆಯಲ್ಲಿ ನೀರು ಏನರಲ್ಲಿ ತುಂಬಿಟ್ಟಿರ್ತೀವೋ ನೀರನ್ನು ಹಂಡೆಯಲ್ಲಿ ಉಪ್ಪು ಎಲ್ಲ ತುಂಬಿಟ್ಕೊಂಡ್ರೆ ಒಳ್ಳೆಯದಂತೆ ಶುಕ್ರವಾರ. ಇವತ್ತು ಉಪ್ಪು ಖಾಲಿ ಆಗಿತ್ತು,
ಅದನ್ನು ತುಂಬಿಡ್ತಾ ಇದ್ದೀನಿ. ಅದರಲ್ಲೂ ನೋಡಿ ಇದನ್ನು ತೊಳೆಯುವಾಗ ಅದು ಸ್ವಲ್ಪ ಜಾರು ಬಿದ್ದು ಸ್ವಲ್ಪ ಒಡೆದೋಯ್ತು ಅಂತಲೇ ಹೇಳ್ಬೋದು. ಇವತ್ತೇ ಒಡೆದೋಗ್ಬಿಡ್ತು, ಏನು ಮಾಡೋದಕ್ಕೂ ಆಗಿಲ್ಲ. ಹಾಗೆ ಈ ಥರ ನೋಡಿ ಎಕ್ಸ್ಟ್ರಾ ಸಾಮಾನೆಲ್ಲ ತಂದು ಈ ಥರ ಡಬ್ಬಿಗಳಲ್ಲಿ ತುಂಬಿಟ್ಕೊಂಡಿರ್ತೀನಿ. ಬಾಕ್ಸಲ್ಲಿ ಎಕ್ಸ್ಟ್ರಾ ಆಗಿರೋದಿಲ್ಲ, ಈ ಥರ ತಂದಿಟ್ಟಿರ್ತೀನಿ. ಒಂದೊಂದು ಸಾರಿ ಅಂತೂ ಏನಿದೆ ಏನಿರಲ್ಲ ಅಂತೇ ಗೊತ್ತಾಗಲ್ಲ. ಇದ್ದರೂ ತರಿಸ್ಬಿಟ್ಟಿರ್ತೀನಿ, ನೋಡೋದಕ್ಕಾಗಲ್ಲ. ಖಾಲಿ ಆಗಿಬಿಟ್ಟಿದ್ದೇನೋ ಅಂತ ತರಿಸಿ ಇಟ್ಕೊಂಡಿರ್ತೀನಿ, ತರಿಸ್ಬಿಡ್ತೀನಿ, ಪದೇ ಪದೇ ತರಿಸ್ಬಿಟ್ಟಿರ್ತೀನಿ. ಅದೆಲ್ಲ ತುಂಬಿ ಇಟ್ಕೊಂಡು ರಿಲ್ಯಾಕ್ಸಾಗಿ ಅದೇ ಟೀ ಕುಡಿಯೋಣ ಅಂತ ಲೋಟಕ್ಕೆ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ರಕ್ಷಾಗೂ ಸ್ವಲ್ಪ ಏನೋ ಒಂಥರ ನೆಗಡಿ ಥರ ಆಗಿದೆ, ಕೋಲ್ಡ್ ಥರ, ಇಬ್ಬರಿಗೂ ಸ್ವಲ್ಪ ಅದೇ ಥರ ಆಗಿದೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಬೀಜ, ಶುಂಠಿ ಎಲ್ಲ ಹಾಕಿ, ಏಲಕ್ಕಿ ಎಲ್ಲ ಹಾಕಿ ಈ ಥರ ಕಷಾಯ ಟೀ ಥರ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಎಲ್ಲ ಕೊಟ್ಬಿಟ್ಟು ಇದನ್ನೆಲ್ಲ ಕ್ಲಾಸ್ಗೆ ರಕ್ಷಣೆ ಸೇರಿಸೋಣ ಅಂತ ಕರ್ಕೊಂಡಲ್ವಾ. ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಹೋದ್ನ. ಅಲ್ಲಿ ಹೋಗಿ ಕೆಲಸನೇ ಆಗಲಿಲ್ಲ. ಯಾಕಪ್ಪ ಅಂದರೆ ತುಂಬ ದೂರ, ಬಸ್ ಸ್ಟಾಪು, ಡ್ಯಾನ್ಸ್ ಕ್ಲಾಸು ತುಂಬ ದೂರ, ಭರತನಾಟ್ಯ ಕ್ಲಾಸ್ಗಳು ತುಂಬಾ ದೂರ. ನಾನು ಹೋಗ್ತಾ ಇದ್ದಂಗೆ ಇದಾಗಲ್ಲ ಅಂತ ಅನಿಸ್ಬಿಟ್ಟು ನನಗೆ. ಸ್ವೀಟ್ ಅಂತಿದ್ದೆ ನಾನು ಪೂಜೋ, ಏನೋ ಸ್ವೀಟ್ ಬೇಕು ಅಂತಿದ್ದಾರೆ ಹೋಗ್ಲಿ ಏನು ಬರ್ತಾರೆ ಅಂತ ಬೈಕಲ್ಲೇ ಹೋಗಿದ್ದು. 3 ಜನ ಹೋಗ್ಬಾರ್ದು ಅಂತ ಸ್ವೀಟ್ ಅಂತಿದ್ದು. ರಕ್ಷಣೆ ಸ್ವೀಟ್ ತಿನ್ಬೇಕು ಅಂತಿದ್ದಲ್ಲ, ಮತ್ತೆ 3 ಜನ ಹೋಗ್ಬಾರ್ದು ಅಂತ ಟೂ ವೀಲರಲ್ಲಿ ಹೋಗಿದ್ದು. ನಮ್ಮ ಮನೆಯವರು ಅವ್ರು ರಕ್ಷಾ ಬೈಕಲ್ಲಿ ಬಂದರು, ನಾನು ಗಾಡಿಯಲ್ಲಿ ಕೇಟಲ್ಲಿ ಹಾಕಿ ಬಸ್ ಹತ್ತಿದೆ. ಬರುವಾಗ ಬೇಕಿತ್ತು 3 ಜನ ಬೈಕಲ್ಲಿ ಬರೋಣ ಅಂತ, ಕಾರಲ್ಲಿ ಹೋಗಿಲ್ಲ. ಹೋಗಿ ಕೆಲಸ ಆಗಿಲ್ವಲ್ಲ, ಹಾಗೆ ಬರ್ತಾ ಸ್ನ್ಯಾಕ್ಸ್ ತಿನ್ಕೊಂಡು ಬೇಕರಿ ಹತ್ರ ಬಂದು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಮಸಾಲೆ ಪುರಿ, ಪಾನಿಪುರಿ ಎಲ್ಲ ತೊಗೊಂಡು ತಿನ್ಕೊಂಡು ಯಾರಿಗೇನು ಬೇಕೋ ಅದು ತಿನ್ಕೊಂಡು ಬಂದ್ವಿ. ಬಾಕ್ಸು ಇಲ್ಲ, ನಾನು ಮಸಾಲೆ ಪುರಿ ತಿಂದೆ ಅಷ್ಟೇ, ಏನು ತಿನ್ನಿಲ್ಲ. ತುಂಬಾ ಬೇಜಾರಾಗಿತ್ತು. ಆಸೆ ಅದು ತುಂಬ ಕೇಳ್ತಿತ್ತು ಭರತನಾಟ್ಯ ಕ್ಲಾಸಿಕಲ್ ಡ್ಯಾನ್ಸ್ ಹೋಗ್ಬೇಕಂತ. ಚಿಕ್ಕಮಗಳಿದ್ದಾಗ ಸ್ವಲ್ಪ ದಿನ ಆಮೇಲೆ ಸ್ವಲ್ಪ ಡಿಸ್ಕಂಟಿನ್ಯೂ ಮಾಡಿದ್ರು. ಯಾಕೆಂದರೆ ಅವರೇ ಡಿಸ್ಕಂಟಿನ್ಯೂ ಆಯಿತು. ನಮ್ಮೂರಲ್ಲೇ ಮಾಡ್ತಾಯಿದ್ದೀವಿ. ಅದು ಇವತ್ತು ಆಗಲಿಲ್ವಲ್ಲ, ಇನ್ನು ಹೋಗಲಿ ಸರಿ ಎಲ್ಲಾದರೂ ಬೇರೆ ಕಡೆ ಸೇರಿಸೋಣ, ರಾಜನಪೇಟೆ ದುಡ್ಡು ಹತ್ರನೇ ಎಷ್ಟು ಹತ್ರ ಆಗಿರುತ್ತೆ ಅಂತ ವಾಪಸ್ ಬರ್ತಾಯಿದ್ವಿ. ತುಂಬಾ ಬೇಜಾರಾಯಿತು ಅಂತಲೇ ಹೇಳ್ಬೋದು. ಹಾಗೆ ಬರ್ತಾ ಸ್ವಲ್ಪ ಹಣ್ಣೆಲ್ಲ ತೊಗೊಂಬಂದಿದ್ದೆ, ಪಪ್ಪಾಯ ಮತ್ತು ಲೀಚಿ ಮತ್ತು ಸ್ವಲ್ಪ ಬೀನ್ಸು, ಈರುಳ್ಳಿ ಸ್ವಲ್ಪ ಖಾಲಿಯಾಗಿತ್ತು, ಅದನ್ನೆಲ್ಲ ತೊಗೊಂಬಂದೆ. ಫ್ರೆಂಡ್ಸ್ ಏನು ಮಾಡಿದ್ದಾರೆ ಗೊತ್ತಾ, ಪಪ್ಪಾಯನಂತೂ ಮೋಸ ಮಾಡಿಬಿಟ್ಟಿದ್ದಾರೆ, ಎಲ್ಲ ಕೆಟ್ಟೋಗಿರೋದು ಹಾಕ್ಬಿಟ್ಟಿದ್ದಾರೆ. ನಮ್ಮ ಮನೇಲಿ ಯಾರೂ ಪಪ್ಪಾಯ ತಿನ್ನಲ್ಲ, ನಾನೊಬ್ಬಳೇ ಇಷ್ಟಪಟ್ಟು ತಿನ್ನೋದು. ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಹಾಕಿ ಕಟ್ ಮಾಡೋದು. ದೊಡ್ಡ ತೊಗೊಂಬಿಟ್ರೆ ಕಟ್ ಮಾಡಿದಾಗ ಮಿಕ್ಕೊಳುತ್ತಲ್ಲ, ಚಿಕ್ಕದು ತೊಗೊಂಡ್ರೆ ಒಂದು ಸಾರಿ ಕಟ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ತಿನ್ಬೋದಲ್ಲ ಅಂತ ನಾನು ಚಿಕ್ಕದಾಕಿ ಅಂದರೆ ಅವರೆಲ್ಲ ಮೆತ್ತಗಾಗ್ಬಿಟ್ಟಿದೆ. ಅಯ್ಯಮ್ಮ ಆ ಥರ ಹಾಕ್ಬಿಟ್ಟಿದ್ದಾರೆ. ನೋಡಿ ಯಾವ ಥರ ಮೋಸ ಮಾಡ್ತಾರೆ ಅಂತ. ನನಗಂತೂ ತುಂಬಾ ಬೇಜಾರಾಗ್ಬಿಡ್ತು, ಏನಪ್ಪ ಇವ್ರು ಈ ಥರ ಮಾಡಿದ್ರು ಅಂತ. ಅದಕ್ಕೆ ಏನೋ ಅವ್ರ ಮೇಲೆ ನಂಬಿಕೆಗೋಸ್ಕರ ನೀವೇ ಹಾಕ್ಕೊಡಿ ಅಂತ ಹೇಳಿದ್ದು, ಅವರು ಆ ಥರ ಮಾಡಿದ್ದಾರೆ. ತುಂಬಾ ಬೇಜಾರಾಯಿತು ಅಂತ ಹೇಳ್ಬೋದು. ಹಾಗೆ ಬೆಳಗ್ಗೆ ಕಾಳು ಸಾಂಬಾರು ಮಾಡೋಣ ಅಂತ ನಾವು ಮರದಲ್ಲಿ ಕಾಳು ಹಾಕಿ ಇಟ್ಟಿದ್ದೀನಿ, ಅವರೆಕಾಳು. ಅದನ್ನೆಲ್ಲ ಕ್ಲೀನ್ ಮಾಡಿ ಏನಾದರೂ ಕಲ್ಲು ಆ ಥರ ಇರುತ್ತೆ ಅಂತ ನೋಡ್ಬಿಟ್ಟು ಹಾಕೋಣ ಅಂತ ಮರ್ತೋಗ್ಬಿಡ್ತೀನಿ ಅಂತ ಹಾಗೆ ಮರದಲ್ಲಿ ಹಾಕಿಟ್ಟೆ. ಇನ್ನು ಭರತನಾಟ್ಯ ಕ್ಲಾಸ್ಗೆ ಹೋಗಬೇಕು ಅಂತ ಪೂಜೆ ಸಾಮಾನೆಲ್ಲ ತೊಗೊಂಡೋಗಿದ್ದೆ. ಮರಳೆ ಹೂವು ಎಲ್ಲ ಸಿಕ್ತಿತ್ತಲ್ವ, ಎಲ್ಲ ಬಿಡಿಸಿ ಮಧ್ಯಾಹ್ನ ಎಲ್ಲ ಕಟ್ಟಿದೆ. ಮಧ್ಯಾಹ್ನ ನೋಡಿ ಎಲ್ಲ ಕಟ್ಟಿಟ್ಟೆ, ಒಂದು 2 ಮಾಳಕ್ಕೂ ಮೇಲೆ ಆಯಿತು. ಎಲ್ಲ ಪೂಜೆ ಸಾಮಾನು ತೆಂಗಿನ ಫುಲ್ ಎಲ್ಲ ಪೂಜೆ ಸಾಮಾನೆಲ್ಲ ತೊಗೊಂಡು ಹೋದ್ವಿ. ಏನು ಮಾಡೋಕ್ಕಾಗಲ್ಲ, ಹೋಗಿದ್ದ ಕೆಲಸ ಆಗಲಿಲ್ಲ. ವಾಪಸ್ ಬಂದ್ವಿ. ಬೇಜಾರಂತೂ ಆಯಿತು. ಆಮೇಲೆ ಇನ್ನು ಅಡುಗೆ ಫ್ರೆಂಡ್ಸಲ್ಲಿ ಸ್ನ್ಯಾಕ್ಸ್ ಎಲ್ಲ ಮಸಾಲೆ ಪುರಿ ಎಲ್ಲ ತಿನ್ಕೊಂಬಂದಿದ್ವಲ್ಲ, ಮತ್ತೆ ಬಂದು ಟೀ ಮಾಡಿಕೊಂಡು ಕುಡಿದು ಸ್ಟಾರ್ಟ್ ಮಾಡಿದೆ. ಟೊಮೆಟೊ ಚಟ್ನಿ ಇತ್ತಲ್ವ, ಅದಕ್ಕೆ ಸ್ವಲ್ಪ ರೈಸ್ ಮಾಡ್ಕೊಂಡಿದ್ದೆ. ರೈಸ್ ಮಾಡಿ ಊಟ ಮಾಡಿ ಮಾಡ್ಕೊಂಡ್ವಿ ಫ್ರೆಂಡ್ಸ್. ಇಷ್ಟೇ ಗುರುವಾರದ ಮತ್ತು ಶುಕ್ರವಾರದ ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ನಿಮ್ಮ ಸಪೋರ್ಟು ತುಂಬಾ ಮುಖ್ಯ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಇಲ್ಲದೆ ಈ ಚಾನಲ್ ಗ್ರೋತ್ ಆಗೋಲ್ಲ ಅಂತಲೇ ಹೇಳ್ಬೋದು. ಸಪೋರ್ಟ್ ಮಾಡಿ ಪ್ಲೀಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.